ಆದರೆ ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಎಷ್ಟು ಸೀಟುಗಳಿಗೆ ಡಿಮ್ಯಾಂಡ್ ಇದೆ, ಹುಬ್ಬಳ್ಳಿಯಲ್ಲಿ ಎಷ್ಟು ಸೀಟುಗಳಿಗೆ ಡಿಮ್ಯಾಂಡ್ ಇದೆ, ಎಷ್ಟು ಸೀಟ್ ಲಭ್ಯ ಇದೆ ಅನ್ನೋದನ್ನು ನಾನು ವರದಿಯನ್ನು ತರಿಸಿಕೊಂಡು ಅದರ ಆಧಾರದ ಮೇಲೆ ಮುಂದಿನ ವರ್ಷಗಳಲ್ಲಿ ಇದನ್ನು ಕೊಡಬಹುದಾ ಅನ್ನೋದನ್ನು ಖಂಡಿತವಾಗಿ ಪರಿಶೀಲನೆಯನ್ನು ಮಾಡ್ತೇನೆ. ಅದು ನಾನು ಒಪ್ಕೊಳ್ತೀನಿ. ಆನ್ ಮಾಡ್ರಿ, ಮೈಕ್ ಆನ್ ಮಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಹೇಳ್ತಾ ಇರೋದು ನಾನು ಸಾಕಷ್ಟು ಸೀಟ್ಗಳು ಲಭ್ಯ ಇದೆ ಅನ್ನುವಂಥದ್ದು ಅದು ಇಡೀ ರಾಜ್ಯ ಮಟ್ಟದಲ್ಲಿ, ಅದು ರೂರಲ್ ಏರಿಯಾದಲ್ಲಿ. ನಮ್ಮ ಭಾಗದಾಗ ಏನು ಮಹಿಳೆಯರಲ್ಲ, ವಿಶೇಷವಾಗಿ ಮಹಿಳೆಯರಿಗೆ ಬೇರೆ ಎಲ್ಲಾದರೂ ಜಿಲ್ಲೆಗಳಿಗೆ ಹೋಗಿ ಬೇರೆ ಕಡೆ ಹೋಗ್ಲಿಕ್ಕೆ ಅಲ್ಲಿ ಹೆಣ್ಮಕ್ಳನ್ನ ಕಳಿಸೋದಿಲ್ಲ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ನಿಮ್ದು ಮಹಿಳಾ ವುಮೆನ್ಸ್ ಪಾಲಿಟೆಕ್ನಿಕ್ 300 ಸೀಟ್ ಇದೆ, ಬರೀ ಅವಕಾಶ 300 ಸೀಟು. ಅದ್ರಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅಂತವರು 650, ಮತ್ತು ಕೋ ಎಜುಕೇಶನ್ ನಲ್ಲಿ 250 ಸೀಟ್ ಇದೆ, ಅಲ್ಲಿ ಅಪ್ಲಿಕೇಶನ್ ಹಾಕಿದಂಥವ್ರು 750. ಅಂದ್ರೆ 50% ಜನರಿಗೆ ಅಪ್ಲಿಕೇಶನ್ ಹಾಕಿದಂಥವ್ರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಗ್ತಾ ಇಲ್ಲ. ವಿಶೇಷವಾಗಿ ಈ ಹುಬ್ಬಳ್ಳಿ ಧಾರವಾಡ ಎಜುಕೇಶನ್ ಹಬ್ ಇದು, ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂತ ಕೆಲಸ ನೀವು ಮಾಡಬೇಕು. ಯಾಕಂತಂದ್ರೆ ಬೇರೆ ಎಲ್ಲೆಲ್ಲೋ ನೀವು ರೂರಲ್ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಹೋಗಿ ಅಲ್ಲಿ ಹಾಸ್ಟೆಲ್ ಮಾಡಿಕೊಂಡು ಅಲ್ಲಿ ಇದ್ಕೊಂಡು ಹೋಗೋದಂತಂದ್ರೆ ಆಗೋದಿಲ್ಲ, ಬಹಳ ಜನ ಡ್ರಾಪ್ ಔಟ್ ಆಗ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಭಾಗಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡೋದು ನಾನು ವಿನಂತಿಸಿಕೊಳ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಉತ್ತರದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರಗಳಲ್ಲಿ ಪಾಲಿಟೆಕ್ನಿಕಲ್ ಎಷ್ಟು ಸೀಟುಗಳಿದ್ದಾವೆ, ಎಷ್ಟು ಸೀಟುಗಳಲ್ಲಿ ಅಡ್ಮಿಷನ್ ಆಗ್ತದೆ, ಎಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪರ್ಟಿಕ್ಯುಲರ್ ಇದರಲ್ಲಿ ಅರ್ಜಿ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಸೀಟ್ ಸಿಗ್ತಾ ಇಲ್ಲ ಅನ್ನೋಂಥ ವರದಿಯನ್ನು ತರಿಸಿಕೊಂಡು ಅಲ್ಲಿ ಅವಶ್ಯಕತೆ ಇದ್ದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪರಿಶೀಲನೆಯನ್ನ ಮಾಡ್ತೇವೆ. ಶ್ರೀ ರಾಜೇಗೌಡ ಟಿಡಿ. ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1276 ಮಾನ್ಯ ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಲ್ಲಿ ಕೇಳ ಬಯಸುತ್ತೆ. ಪ್ರದೀಪ್ ಅವರೇ, ಪ್ರದೀಪ್ ಗೊತ್ತಾರಲ್ಲ, ಇಲ್ಲ ದಯಮಾಡಿ ನಿಮ್ಮ ಶಾಸನಕ್ಕೆ ಹೋಗ್ಬೇಕು. ಉತ್ತರ ಜಿಲ್ಲಾ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಿದ್ದಾರೆ. ಆದರೆ ಈಗ ಸುಮಾರು 2025ರಲ್ಲಿ ಹಿಂದಿನ ಅರಣ್ಯ ಸಚಿವರಾಗಿದ್ದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 71 ಅನ್ವಯ ಟಾಸ್ಕ್ ಫೋರ್ಸ್ ಅನ್ನು ಪುನರ್ರಚಿಸಿ 31/7/2026 ಕಾಲಾವಕಾಶ ನೀಡಿದ ಸನ್ಮಾನ್ಯ ಅಧ್ಯಕ್ಷ. ಆದರೆ ಅವರ ಏನು ಒಂದು ದಿನಾಂಕ ಕೊಟ್ಟಿದ್ರು, ಕಾರಣಾಂತರದಿಂದ ಆ ನಿಗದಿಯೊಳಗೆ ಸರ್ವೆ ಕಾರ್ಯ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂತಂದ್ರೆ ಆ ಸಮಯದಲ್ಲಿ SIR ಮತದಾರರ ಪಟ್ಟಿಯ ಪರಿಷ್ಕರಣೆ, ಜನಗಣತಿ, ಅತಿವೃಷ್ಟಿ, ಸರ್ವೇರ್ಗಳ ಕೊರತೆ ಹಾಗೂ DRFಗಳ ಒಂದು ಕೊರತೆ ಮತ್ತಿತರ ಕಾರಣಗಳಿಂದ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲು ಸಾಧ್ಯ ಆಗಿರೋದಿಲ್ಲ. ಅದಕ್ಕೋಸ್ಕರ ಈಗಾಗಲೇ ಸರ್ವೆ ಮಾಡಿದರು. ಜಿಲ್ಲೆಯಲ್ಲಿ 60% 50ಕ್ಕಿಂತಲೂ ಕಡಿಮೆ ಭಾಗ ಸರ್ವೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸರ್ವೆ ಮಾಡಬೇಕಾಗಿರುವ ಒಟ್ಟು ಗ್ರಾಮಗಳು 185 ಗ್ರಾಮಗಳು. ಅದರಲ್ಲಿ 99 ಗ್ರಾಮಗಳನ್ನು ಮಾತ್ರ ಈಗಾಗಲೇ ಸರ್ವೆ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಇನ್ನು 86 ಗ್ರಾಮಗಳು ಬಾಕಿ ಇರ್ತವೆ. ಸನ್ಮಾನ್ಯ ಅಧ್ಯಕ್ಷ, ಒಟ್ಟು 1527 ಸರ್ವೆ ನಂಬರ್ಗಳಲ್ಲಿ 797 ಮಾತ್ರ ಪೂರ್ಣ ಆಗಿದ್ದಾವೆ. ಸುಮಾರು 730 ಇನ್ನೂ ಸರ್ವೆ ಮಾಡೋದಕ್ಕೆ ಬಾಕಿ ಇದ್ದಾವೆ. ಹಾಗಾಗಿ ಏನು ಈ ಸರ್ವೆ ಒಂದು ಗಡುವು ನೀಡಿದ್ರು, ಆ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು. ವಿಸ್ತರಣೆ ಮಾಡಿ ಮತ್ತೆ
ತಾಲೂಕು ಈಗಾಗಲೇ ಹೇಳಿದಾಗೆ ಕೊಪ್ಪ, ಶೃಂಗೇರಿ, ಚಿಕ್ಕಮಗಳೂರು, ಯನ್ನಾಪುರ,